ಕುರುಕ್ಷೇತ್ರ ಅದನ್ನ ಇವತ್ತು ನಾವು ಬರೀ ನಾಟಕ ನೋಡೋದು ಮನೆ ಹೋಗೋದಲ್ಲ. ಆ ಪಾತ್ರಧಾರಿಗಳು ಏನು ಅಭಿನಯಿಸ್ತಾರೆ ಕುರುಕ್ಷೇತ್ರ ಅಂತ ಹೇಳಿದ್ರೆ ಅದು ನಮ್ಮ ಒಂದು ದಿನನಿತ್ಯದ ಬದುಕಲ್ಲಿ ನಾವು ಅಳವಡಿಸ್ಕೋಬೇಕಾಗ್ತದೆ. ಇವತ್ತು ನಿಮ್ಮಲ್ಲಿ ಒಂದು ಆಯುಧವನ್ನ ಹಿಡಿಯೋದೇನೆ ಯುದ್ಧವನ್ನ ಗೆದ್ದಿರ್ತಕ್ಕಂಥವ್ರು ಯಾರು? ಆಯುಧವನ್ನು ಹಿಡಿಯದೆ ಯುದ್ಧವನ್ನ ಗೆದ್ದಿರ್ತಕ್ಕಂಥವ್ರು ಯಾರು? ಕೃಷ್ಣ. ಅಂದ್ರೆ ಇದನ್ನ ನಾವು ತಿಳ್ಕೋಬೇಕು. ನೋಡಿ, ನಾವು ಹಳ್ಳಿಗಾಡುಗಳಲ್ಲಿ ನಾವು ಕಿತ್ತಾಡ್ತಿರ್ತೀವಿ. ಒಂದು ಸಣ್ಣ ಜಮೀನಿಗಿರ್ಬೋದು, ಒಂದು ದಾರಿ ವಿಚಾರಕ್ಕಿರ್ಬೋದು, ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಕಿತ್ತಾಡ್ತಾ ಇರ್ತೀವಿ. ಆದ್ರೆ ಶ್ರೀಕೃಷ್ಣ ಯಾವುದೇ ಆಯುಧವನ್ನು ಹಿಡಿಯದೆ ಇವತ್ತು ಯುದ್ಧನ ಗೆಲ್ತಾನೆ. ಆ ಒಂದು ರೀತಿಯಲ್ಲಿ ಮತ್ತು ನಮ್ಮ ನಡುವೆನೆ ಇರ್ತಾರೆ. ಇವತ್ತು ಕೌರವರಲ್ಲಿ ಹೇಗೆ ದುರ್ಯೋಧನ ಇರ್ತಾನೆ, ಅರ್ಜುನ ಹೇಗಿರ್ತಾನೆ, ನಮ್ಮಲ್ಲೇ ಇರ್ತೀವಿ, ನಮ್ಮ ಮನೆಗಳಲ್ಲೇ ಇರ್ತಾರೆ. ನಾವೆಲ್ಲರೂ ತಿಳಿಬೇಕಾದ ಏನಪ್ಪಾ ಅಂತಂದ್ರೆ, ಒಂದು ರಾಜ್ಯಕ್ಕೋಸ್ಕರ ಅವ್ರು 101 ಜನ ಇದ್ರು ಕೌರವರು. ಪಾಂಡವರು ಧರ್ಮ ಯಾರಲ್ಲಿತ್ತೋ ಧರ್ಮ ಗೆಲ್ತು. ಸೊ ಆದ್ರಿಂದ ನಾವೆಲ್ಲರೂ ಸಹ ಅಷ್ಟೇ ನಾವು ಪ್ರತಿನಿತ್ಯ ಒಂದು ಧರ್ಮದ ದಾರಿಯಲ್ಲಿ ನಡಿಬೇಕಾಗ್ತದೆ. ಗುರು ಹಿರಿಯರನ್ನ ಗೌರವಿಸ್ಬೇಕಾಗ್ತದೆ. ನಾನು ಕೆಲವೊಂದು ಕಡೆ ನೋಡ್ತಾ ಇರ್ತೀನಿ, ಹಳ್ಳಿಗಳಲ್ಲಿ ಹಿರಿಯರನ್ನ ಕೇವಲವಾಗಿ ಮಾತಾಡಿಸ್ತಕ್ಕಂಥದ್ದು, ಅವ್ರಿಗೆ ಅಗೌರವದಿಂದ ಮಾತಾಡಿಸ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಬಿಡಬೇಕಾಗ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಭಾರತ ದೇಶ ಸಂಸ್ಕಾರಕ್ಕೆ ಹೆಸರುವಾಸಿಯಾದಂಥ ದೇಶ. ಅದರಲ್ಲೂ ಇವತ್ತು ನಾವು ಗುರು ಹಿರಿಯರನ್ನ ಗೌರವಿಸ್ತಕ್ಕಂಥದ್ದು ಮತ್ತು ಇಂತಹ ಒಂದು ಪರಂಪರೆ ಬಹುಶಃ ಯಾವ ದೇಶದಲ್ಲೂ ಸಿಗಲ್ಲ. ಸೊ ಆದ್ರಿಂದ ಇವತ್ತು ಶ್ರೀಕೃಷ್ಣ ಹೇಗೆ ಅವನ ಒಂದು ನಡೆನುಡಿ ಹೇಗಿತ್ತು ನಾವು ಅವನ್ನೆಲ್ಲ ರೂಢಿಸ್ಕೋಬೇಕಾಗ್ತದೆ. ಇದನ್ನೆಲ್ಲ ನಾವು ಯಾರೂ ಸಹ ದಿನನಿತ್ಯ ಕಿತ್ತಾಡದೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬರು ಬರ್ಬೇಕಿತ್ತು. ಕಾರಣಾಂತರದಿಂದ ಅವ್ರು ಬರ್ಲಿಕ್ಕಾಗಿಲ್ಲ. ಇಲ್ಲಪ್ಪ ನೀನು ಹೋಗ್ಬಾ ಅಂತೇಳಿ ನಾನು ಕಳಿಸ್ಕೊಡಿದ್ದಾರೆ. ಇವತ್ತು ಬಹುಶಃ ನಾನು ನನ್ನ ಕರ್ನಾಟಕ ಸರ್ಕಾರದಲ್ಲಿ ಇಂದಿನ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ನಾನಿವತ್ತು ಅವ್ರನ್ನ ಯಾಕೆ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪಾಪ ನೀವೆಲ್ಲ ನಾಟಕ ನೋಡಕ್ ಕೂತಿದ್ದೀರಾ, ಇದು ಭಾಷಣ ಮಾಡುವಂತ ಸಮಯ ಅಲ್ಲ. ಬಟ್ ಆದ್ರೂ ಸಹ ಇವತ್ತು ನಾನು ಈ ಊರಿನ ಒಬ್ಬ ಮಗ, ಒಂದು ಗಡಿ ಪ್ರದೇಶದಿಂದ ಇವತ್ತು ಇಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ, ನಿಮ್ಮಲ್ಲಿ ಒಬ್ಬ ನಾನು ಸಾಮಾನ್ಯನೋದನ್ನ ಇವತ್ತು ನನಗೆ ಒಂದು ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಟ್ಟು ಇವತ್ತು ನನ್ನನ್ನು ಒಬ್ಬ ನಿಗಮದ ಅಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥ ನನ್ನ ರಾಜಕೀಯದ ಗುರುಗಳಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ನಾನು ಇವತ್ತು ಸ್ಮರಿಸಬೇಕಾಗ್ತದೆ. ಅದು ನನ್ನ ಒಬ್ಬನಿಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಅಲ್ಲ, ಇಡೀ ನನ್ನ ಗ್ರಾಮ ಇರ್ಬೋದು, ನನ್ನ ಸುತ್ತಮುತ್ತಲು ನನ್ನ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ನನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ನಾನು ನಿಮ್ಮೆಲ್ಲರ ಒಬ್ಬ ಮನೆಯ ಮಗನಾಗಿ ಇವತ್ತು ಅನೇಕ ಜನ ಇಲ್ಲಿ ನಮ್ಮಲ್ಲಿ ಹಿರಿಯರಿದ್ದೀರಾ. ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಏನು, ನಮ್ಗೆ ಸಿಕ್ಕಿರ್ತಕ್ಕಂಥ ಸ್ಥಾನಮಾನ ಏನನ್ನೋದು ಕೆಲವರಿಗೆ ಗೊತ್ತಿರಲ್ಲ. ಇವತ್ತು ಒಬ್ಬ ರಾಜ್ಯ ಸಚಿವ ಸ್ಥಾನಮಾನ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದಿದೆ. 79 ವರ್ಷದಲ್ಲಿ ಕಾಡುಗೋರು ಯಾರೂ ಸಹ ರಾಜ್ಯದಲ್ಲಿ ಸಚಿವರಾಗಿರಲಿಲ್ಲ. ಬಹುಶಃ ಮೊದಲಿಗೆ ನಾನೇ ಪ್ರಪ್ರಥಮವಾಗಿ ನಾನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದ ಮೇಲೆ ಒಂದು ರಾಜ್ಯ ಸಚಿವ ಸ್ಥಾನ ಅಲಂಕರಿಸ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಗುರಿಯರ ಆಶೀರ್ವಾದ. ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದ. ಇವತ್ತು ಅನೇಕ ಜನ ನಾನು ಇವತ್ತು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ನಾನು ಬರೀ ನಾನು ಕಾಡುಗೋರು ಅಂತ ಹೇಳಲ್ಲ, ನಮ್ಮೂರಿನ ಕಾಲೋನಿಯ ತಾಯಂದಿರು ಇರ್ಬೋದು, ನಾನು ಅವ್ರನ್ನೂ ಸಹ ಸ್ಮರಿಸಬೇಕಾಗ್ತದೆ. ನಮ್ಮ ಕಾಲೋನಿಯವರು ಇರ್ಬೋದು, ನಮ್ಮೂರಿನ ಗ್ರಾಮಸ್ಥರು ಇರ್ಬೋದು, ಇವತ್ತು ಅನೇಕ ಜನ ಹಿರಿಯರು, ಇವತ್ತು ಅವರೆಲ್ಲರ ಆಶೀರ್ವಾದ ಇವತ್ತು ನನ್ನನ್ನ ಇವತ್ತು ಅಲ್ಲಿಗೆ ತಗೊಂಡೋಗಿದ್ರ. ನಾನು ನಿಮ್ಮ ಎಲ್ಲರ ಒಂದು ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಇವತ್ತು ಆರೋಗ್ಯರೇ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಹೆಸರು ಹೇಳ್ತಾರೆ, ಆರೋಗ್ಯರೇ ಅಂತಂದ್ರೆ ಆರೋಗ್ಯರೇ ಮಹೇಶ್ ಅಂತೇಳಿ. ಇವತ್ತು ನಾನು ಇಲ್ಲಿ ಇಟ್ಟು ಊರಿನ ಹೆಸರನ್ನ ಅಲ್ಲಿ ತನಕ ತೆಗೆದುಕೊಂಡು ಹೋಗಿದ್ದೇನೆ. ಮತ್ತು ಅದಲ್ಲದೆ ನನ್ನ ಒಂದು ನಿಗಮದಿಂದ ಇವತ್ತು ಬಹುಶಃ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದಿದೆ, ಯಾವುದೇ ಒಂದು ನಿಗಮದಿಂದ ಇಲ್ಲಿವರೆಗೂ ಟ್ರ್ಯಾಕ್ಟರ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಲ್ಲ. ನಮ್ಮ ಒಂದು ನಿಗಮದಿಂದ ಟ್ರ್ಯಾಕ್ಟರ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಇದಕ್ಕೆ ಚಪ್ಪಾಳೆ ತಟ್ಟಲ್ವಾ? ಸುಮ್ಮನೆ ಕಂತೀರಾ? ಅದೇ ಅಲ್ಲ. ಆಮೇಲೆ ಇಲ್ಲಿ ತಾಯಂದಿರ ಹೆಣ್ಮಕ್ಳು ನಮ್ಮ ಒಂದು ನಿಗಮದ ವತಿಯಿಂದ ಹೊಲಿಗೆ ಯಂತ್ರಗಳನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಮತ್ತೆ ಈಗಾಗಲೇ ಕಳೆದ ಒಂದು 24ನೇ ಸಾಲಿನಲ್ಲಿ ಮೊದಲನೇ ಒಂದು ಗಂಗಾ ಕಲ್ಯಾಣ ನಮ್ಮ ತಾಲೂಕಿನಲ್ಲಿ ಎಲ್ಕೊಡಿದ್ವಿ, ಪೂಜಾರ ಹೊಲದಲ್ಲಿ. ಇವತ್ತು ಅದೇ ರೀತಿ ಈಗ ಮುಂದೆ ಬರ್ತಕ್ಕಂಥ ಸಾಲಿನಲ್ಲೂ ಅಷ್ಟೇ ಸಹ ಇನ್ನು ಹೆಚ್ಚಿನದಾಗಿ ಒಂದು ಗಂಗಾ ಕಲ್ಯಾಣ ಇರ್ಬೋದು, ಸರ್ಕಾರದ ಅನೇಕ ಸೌಲಭ್ಯಗಳು ಮತ್ತು ಕುರಿಗಾಯಿಗಳಿಗೆ ಇವತ್ತು ಟ್ರ್ಯಾಕ್ಟರ್ನ ಕೊಡ್ಬೇಕು ಅಂತ ನಾನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನಮ್ಮವ್ರು ವಲಸೆ ಹೋಗ್ತಾರೆ. ನಮ್ಮವ್ರು ಎಲ್ಲಿ ಹೋಗ್ತಾರೆ ವಲಸೆ? ಹುಣಸೂರು, ಆನೆಕಾಡು, ತರೀಕೆರೆ, ಅಜ್ಜಂಪುರ ಈ ಪ್ರಾಂತ್ಯದಲ್ಲೆಲ್ಲ ವಲಸೆ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ಮಳೆ ಬರ್ತದೆ, ಒಂದು ಸರಕನ್ನ ಸಾಗಾಟ ಮಾಡಕ್ಕಾಗಲ್ಲ, ಆಹಾರ ಪದಾರ್ಥಗಳನ್ನ ತಗೊಂಡೋಗಕ್ಕಾಗಲ್ಲ, ಹೊದಿಕೆಗಳನ್ನ ತಗೊಂಡೋಗಕ್ಕಾಗಲ್ಲ. ಈ ಕತ್ತೆ ಮೇಲೆ ಹೊಡ್ಕೊಂಡು ಎಷ್ಟು ದೂರ ಅಂತ ಹೋಗ್ತಾರೆ? ಮಳೆ ಬಂದ್ರೆ ಏನ್ ಮಾಡ್ತೀರಾ? ಆದ್ರಿಂದ ಒಂದು ಟ್ರ್ಯಾಕ್ಟರ್ ಕೊಡೋದ್ರಿಂದ ನಿಮ್ಗೊಂದು ಸಹಾಯ ಆಗುತ್ತೆ ಅಂತ ಹೇಳಿ ನಾವು ಇವತ್ತು ಅದನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ಮತ್ತೆ ಅದಲ್ಲದೆ ಒಂದು ಕುರಿಗಾಯಿಗಳಿಗೆ ಒಂದು ಕಿಟ್ಟು, ಒಂದು 40,000 ರೂಪಾಯಿ ಬೆಲೆ ಬರತಕ್ಕಂಥ ಒಂದು ಕಿಟ್ಟು, ಒಂದು ಬಲೆ, ಗೂಟ, ಶಲಾಕಿ,
ಇವನ್ನೆಲ್ಲವನ್ನು ಸಹ ಕೊಡುವಂತ ಒಂದು ಪ್ರಯತ್ನವನ್ನು ಸಹ ನಾನು ಮಾಡಿದ್ದೇನೆ. ಎಲ್ಲಾ ದೇವರುಗಳ ಒಂದು ಆಶೀರ್ವಾದದಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಇವತ್ತು ನಿಂತಿದ್ದೇನೆ. ಖಂಡಿತವಾಗಿಯೂ ನಾನು ನಿಮ್ಮ ಒಂದು ಕಷ್ಟಗಳಲ್ಲಿ, ನಿಮ್ಮ ಒಂದು ದುಃಖಗಳಲ್ಲಿ ನಾನು ಒಬ್ಬ ನಿಮ್ಮ ಮನೆಯ ಮಗನಾಗಿ ಪ್ರಾಮಾಣಿಕವಾಗಿ ನಾನು ನಿಮ್ಮೊಂದಿಗೆ ಇರ್ತೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾಟಕ ಆಡ್ತಿದ್ದೀರಾ, ನಮ್ಮ ಗ್ರಾಮಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲರ ಬಾಳಲ್ಲೂ ಒಂದು ದೇವರು ಒಳ್ಳೆತನ ತರಲಿ. ಆದ್ರೆ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ತಂದೆ ತಾಯಂದಿರಿಗೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡಿ. ವಿದ್ಯಾವಂತರಾದಾಗ ಮಾತ್ರ ನಿಮ್ಮ ಮನೆತನಕ್ಕೆ ಒಂದು ಶಕ್ತಿ ಬರ್ತದೆ. ಇವತ್ತು ನೋಡಿ, ಇವತ್ತು ನಮ್ಮಲ್ಲಿ ಪೊಲೀಸ್ ತಿಪ್ಪಣ್ಣವ್ರು ಇರ್ಬೋದು, ನಮ್ಮ ತಂದೆಯವರು ಇರ್ಬೋದು, ಮಾರಣ್ಣ ಮೇಷ್ಟ್ರು ಇರ್ಬೋದು, ಇವರೆಲ್ಲರೂ ಸ್ವಲ್ಪ ವಿದ್ಯಾವಂತರಾದ್ಮೇಲೆ ಅವರ ಒಂದು ಕುಟುಂಬವನ್ನ ಗುರುತಿಸ್ತಕ್ಕಂತ ಒಂದು ಕೆಲಸ ಆಗಿದೆ. ಅದೇ ರೀತಿಯಲ್ಲಿ ನೀವು ಬರೀ ಪೊಲೀಸ್ ಆಗ್ಬೇಡ್ರಿ, AC DC ಲೆವೆಲ್ಗೆ ಒಂದು ಉನ್ನತ ಹುದ್ದೆಗೆ ನಿಮ್ಮ ಮಕ್ಕಳು, ನಮ್ಮ ಊರಿನ ಮಕ್ಕಳು ಬೆಳೀಲಿ. ಒಂದು ವಿದ್ಯಾಭ್ಯಾಸದ ಒಂದು ಸಂದರ್ಭದಲ್ಲಿ ಏನೇ ಒಂದು ಕುಂದುಕೊರತೆ ಇದ್ರು ಸಹ ನಾನು ನಿಮ್ಮ ಮುಂದೆ ಇರ್ತೇನೆ. ನಮ್ಮ ಒಂದು ನಿಗಮದಲ್ಲಿ ನೋಡಿ, ವಿದೇಶಿ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಿಗೆ ಪ್ರತಿ ವರ್ಷ 25 ಲಕ್ಷ ರೂಪಾಯಿ ಕೊಡ್ತೀವಿ. ಮತ್ತು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮಾಡ್ತಕ್ಕಂಥ ಮಕ್ಕಳಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಸಹಾಯವನ್ನ ಕೊಡ್ತಕ್ಕಂಥದ್ದು. ಇವತ್ತು ದೇವರ ಅಂತ ಒಂದು ಅವಕಾಶವನ್ನ ನನಗೆ ಆ ಅಧಿಕಾರ ಕಲ್ಪಿಸಿದಾನೆ. ಖಂಡಿತವಾಗಿ ನಾನು ನಿಮ್ಮ ಪರವಾಗಿರ್ತೇನೆ. ನೀವು ಅರ್ಜಿಗಳಾಕಿ, ಇದೇನಪ್ಪ ಬರೀ ಕಾಡುಗೋಲರ ಪರವಾಗಿ ಮಾತಾಡ್ತಾರೆ ಮಹೇಶ್ ಅಣ್ಣ ಅಂತ ನಮ್ಮ ಊರಗಳೆಲ್ಲ ಬೇಕಂತಾರೆ, ನಿಮ್ ಪರವಾಗೂ ಇರ್ತೀನಿ. ಖಂಡಿತವಾಗಿ ನಾನು ಜಯಚಂದ್ರ ಸಾಹೇಬ್ರನ್ನ ಅವರ ಒಂದು ಅಧಿಕಾರ, ಒಂದು ಆಶೀರ್ವಾದದೊಂದಿಗೆ ಎಲ್ಲ ಸಮುದಾಯದವರಿಗೆ ನಮ್ಮ ಒಂದು ಶಕ್ತಿ ಮೀರಿ ನಾನು ಖಂಡಿತವಾಗಿ ನಾನು ನನ್ನ ಎಷ್ಟು ಸೇವೆ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಎಷ್ಟು ಹೇಳಿ ನನ್ನ ಒಂದು ಕರ್ದೆ ನನಗೆ ಈ ಒಂದು ಕಾರ್ಯಕ್ರಮ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಈ ಒಂದು ಕಲಾವಿದರಿಗೆ ನಾವು ಚಪ್ಪಾಳೆ ತಟ್ಟೋದ್ರ ಬಗ್ಗೆ ನಾವೆಲ್ಲ ಶುಭ ಕೋರೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.